ನಮಸ್ಕಾರ, ಶುಭೋದಯ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ಮುಗಿತಾ ಬರ್ತಾ ಇದೆ. ಬಾಸ್ ಬ್ಯಾಕ್ ಟು ಬಳ್ಳಾರಿಗೆ ಕೌಂಟ್ ಡೌನ್ ಶುರುವಾಗಿದೆ. BGS ಆಸ್ಪತ್ರೆಯಲ್ಲಿರೋ ಡಿ ಬಾಸ್ಗೆ ಆ 3 ಟೆನ್ಷನ್ ಈಗ ಆರಂಭ ಆಗಿದೆ. ಯಾವುದು ಆ 3 ಟೆನ್ಷನ್ ನೋಡಿ ಉಳಿದೆ. ಖಡಕ್ ವಾದ. ವಕೀಲ CV ನಾಗೇಶ್ ಮಂಡಿಸಿದ ಖಡಕ್ ವಾದದಿಂದ ದರ್ಶನ್ಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ಬೆನ್ನು ನೋವಿನ ಆಪರೇಷನ್ಗಾಗಿ 6 ವಾರಗಳ ಕಾಲ ಜಾಮೀನು ನೀಡಿತ್ತು. ಆದರೆ 42 ದಿನಗಳಲ್ಲಿ ಈಗಾಗಲೇ 32 ದಿನ ಕಳೆದು ಹೋಗಿದೆ. ದರ್ಶನ್ಗೆ ಮಧ್ಯಂತರ ಬೇಲ್ ಟೆನ್ಷನ್. ಬೇಲ್ ಮುಂದುವರಿಯುತ್ತಾ ರದ್ದಾಗುತ್ತಾ? ದರ್ಶನ್ಗೆ ವಿಪರೀತ ಬೆನ್ನು ನೋವಿದೆ. ಅರ್ಜೆಂಟ್ ಆಗಿ ಸರ್ಜರಿ ಮಾಡಿಸಲೇಬೇಕು ಅಂತ CV ನಾಗೇಶ್ ವಾದ ಮಂಡಿಸಿದ್ದರು. ಸ್ವಲ್ಪ ಲೇಟ್ ಆದರೂ ಮೂತ್ರ ನಿಯಂತ್ರಣ ತಪ್ಪುತ್ತೆ, ಲಕ್ವ ಹೊಡೆಯೋ ಆತಂಕ ಇದೆ ಅಂತ ವೈದ್ಯರ ಮೆಡಿಕಲ್ ರಿಪೋರ್ಟ್ ಅನ್ನ ಕೋರ್ಟ್ನ ಮುಂದಿಟ್ಟಿದ್ರು. ಹೀಗಾಗಿ ನ್ಯಾಯಾಲಯ ದರ್ಶನ್ಗೆ 42 ದಿನಗಳ ಕಾಲ ಜಾಮೀನು ನೀಡಿತ್ತು. ಆದ್ರೆ 32 ದಿನ ಕಳೆದ್ರೂ ಕೂಡ ಸಾರಥಿಗೆ ಸರ್ಜರಿನೇ ಆಗಿಲ್ಲ. ದರ್ಶನ್ BGS ಆಸ್ಪತ್ರೆಗೆ ದಾಖಲಾಗಿ 30 ದಿನಗಳೇ ಕಳೆದರೂ ಕೂಡ ಯಾವುದೇ ಸರ್ಜರಿ ಆಗಿಲ್ಲ. ಚಾಲೆಂಜಿಂಗ್ ಸ್ಟಾರ್ ಕೇವಲ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ. ಫಿಸಿಯೋಥೆರಪಿಯಿಂದಲೇ ದರ್ಶನ್ ಗುಣಮುಖರಾಗ್ತಿದ್ದಾರೆ. ಇದು ದರ್ಶನ್ಗೆ ಒಂದು ಕಡೆ ನಿರಾಳ ತಂದ್ರೆ ಮತ್ತೊಂದು ಕಡೆ ಕಂಟಕವಾಗಿದೆ. ಕಾರಣ ಡಿ ಬಾಸ್ಗೆ ಕೋರ್ಟ್ ಜಾಮೀನು ನೀಡಿರೋದು ಸರ್ಜರಿಗಾಗಿ. ಆದ್ರೀಗ ಸರ್ಜರಿನೇ ಆಗಿಲ್ಲ ಅಂದ್ರೆ ನಾಳೆ ದಿನ ದರ್ಶನ್ ಮಧ್ಯಂತರ ಬೇಲ್ ಕ್ಯಾನ್ಸಲ್ ಆಗಬಹುದು. ಆದ್ರೆ ಕೇವಲ 10 ದಿನ ಉಳಿದಿರೋದ್ರಿಂದ ಮಧ್ಯಂತರ ಜಾಮೀನು ರದ್ದಾಗೋದು ದೂರದ ಮಾತು. ಆದ್ರೆ ಇದೇ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗೋದು ಮಾತ್ರ ಬಹುತೇಕ ಡೌಟ್. ಒಂದು ವೇಳೆ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗದಿದ್ರೆ ಚಾಲೆಂಜಿಂಗ್ ಸ್ಟಾರ್ಗೆ ಉಳಿದಿರೋದು ರೆಗ್ಯುಲರ್ ಬೇಲ್. ಅಕಸ್ಮಾತ್ ಹೈಕೋರ್ಟ್ನಲ್ಲೂ ರೆಗ್ಯುಲರ್ ಬೇಲ್ ಸಿಗದೇ ಇದ್ರೆ ಡಿ ಬಾಸ್ ಸುಪ್ರೀಂ ಕೋರ್ಟ್ ಕದ ತಟ್ಟಬೇಕಷ್ಟೇ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಯಾವುದಾದರೂ ಒಂದು ವಿವಾದ ಸದ್ದು ಮಾಡಿದಾಗ ಅದನ್ನ ಆಧರಿಸಿ ಸಿನಿಮಾ ಅಥವಾ ಹಾಡೊಂದು ಬರೋದು ಸಾಮಾನ್ಯ. ರಾಜ್ಯದಲ್ಲಿ ಈಗ ಸದ್ದು ಮಾಡಿರೋ ವಕ್ಫ್ ವಿವಾದವು ಹಾಡಾಗಿ ಬಂದಿದೆ. ಹಿಂದೂಸ್ತಾನದಾಗ ಹಿಂಗ ನಡೆದೈತಿ, ನಮ್ಮ ಆಸ್ತಿ ವಕ್ಫಾಸ್ತಿ ಆಗಾಕತ್ತೈತಿ, ಜಮೀರಮ್ಮದ ಅಂತ ಈಗೇನಾಗೈತಿ, ನೋಟಿಸು ಕೊಡುದು ಬಂದ್ ಮಾಡತೇವಿ ಅಂತೈತಿ. ಹೀಗೆ ಹಾರ್ಮೋನಿಯಂ ಇಟ್ಟುಕೊಂಡು ಜಮೀನಲ್ಲಿ ಬೆಳೆಯ ಮಧ್ಯೆ ಕುಳಿತು ಹಾಡು ಬರೆಯುತ್ತಾ ಅದಕ್ಕೆ ರಾಗ ಸಂಯೋಜನೆ ಮಾಡುತ್ತಾ ಸಹ ಕಲಾವಿದರೊಂದಿಗೆ ರಿಹರ್ಸಲ್ ಮಾಡುತ್ತಿರುವ ಇವರು ರಮೇಶ್ ಕುರುಬಗಟ್ಟಿ, ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮದವರು. 100 ವರ್ಷದಿಂದ ಇದ್ದ ನಮ್ಮ ಆಸ್ತಿ ಈಗದರಾಗ ವಕ್ಫಂತ ಬಂದ ಕುಂತೈತಿ, ಏನು ಇಲ್ಲ ಅವರ ಹತ್ರ ದಾಖಲಾತಿ, ಉತ್ತರದಾಗ ವಕ್ಫಂತ ಹೆಂಗ ಬಂದ ಸೇರೈತಿ, ಮಠ ಮಂದಿರ ಆಸ್ತಿಯಾಗು ಹಿಂಗ ಆಗೈತಿ, ಸಾಧು ಸಂತರಿಗೆ ಗುಂಗ ಹಿಡದೈತಿ. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ ಹಾಡಿನ ಮೂಲಕ ಪ್ರಸಿದ್ಧಿಯಾಗಿರುವ ರಮೇಶ್ ಕುರುಬಗಟ್ಟಿ ಇದೀಗ ವಕ್ಫ್ ವಿವಾದದ ಬಗ್ಗೆ ಹಾಡು ಮಾಡಿದ್ದಾರೆ. ವಕ್ಫ್ ಗದ್ದಲ ಬಗ್ಗೆ ಭಜನಾ ಪದ ಬರೆದು ತಮ್ಮೂರಿನ ಸದ್ಗುರು ಶಿವಾನಂದ ಭಜನಾ ಮಂಡಳಿಯ ಕಲಾವಿದರೊಂದಿಗೆ ಸೇರಿ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟಿದ್ದಾರೆ. ವಕ್ಫ್ ಆಸ್ತಿದು ಒಂದು ಗಾದೆ ಐತಲ್ರಿ, ರೈತರ ಮನೆಗೆ ನೋಟಿಸ್ ಬರಾಕತ್ತು, ರೈತರು ಅದ್ರ ಬಗ್ಗೆ ಭಾಳ ಅಲ್ಲಿ ಸ್ಟ್ರೈಕ್ ಮಾಡಕತ್ತು. ಆಗ ನಾವು ಟೀಮ್ನವ್ರು ಕೂಡ ಮಾತಾಡ್ಕೊಂಡು ಕಾಸಿ ಮಾಡಿದ್ವಿ. ವಕ್ಫ್ ಆಸ್ತಿ ಬಗ್ಗೆ ಒಂದು ಜನರಿಗೆ ಒಳ್ಳೆ ಅದ್ರ ಬಗ್ಗೆ ತಿಳುವಳಿಕೆ ಬರುವಂಥದ್ದು ಒಂದು ಒಳ್ಳೆ ಸಾಂಗ್ ಮಾಡಿ ಹಾಡು ಅಂತೇಳಿ ನಾವು ಮಾತಾಡ್ಕೊಂಡು ಒಂದು ಸಾಂಗ್ ಮಾಡಿ ಹಾಡೀವಿ. ವಕ್ಫ್ಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಬಂದ ಎಲ್ಲಾ ಸುದ್ದಿಗಳನ್ನ ಸಮಗ್ರವಾಗಿ ನೋಡಿದ ರಮೇಶ್ ತಾವೇ ಖುದ್ದು ಈ ಭಜನಾ ಪದ ಬರೆದಿದ್ದಾರೆ. ಹಾಡಿನಲ್ಲಿ ವಕ್ಫ್ ಸಂಬಂಧಿಸಿದಂತೆ ಆಗಿರುವ ಬೆಳವಣಿಗೆಗಳೆಲ್ಲವೂ ಇವೆ. ಜಮೀರ್ ಅಹಮದ್ ವಿರುದ್ಧವೂ ಹಾಡಿನ ಮೂಲಕ ಚಾಟಿ ಬೀಸಿದ್ದಾರೆ. ಇದು ಭಜನಾ ಜಾಸ್ತಿ ರೈತರ ಭಜನಾ ಕೇಳೋದ್ರಿಂದ ಇದು ನಾವು ಸ್ಟುಡಿಯೋದಾಗ ಹೋಗಿ ಮಾಡಿಲ್ರಿ, ಇಲ್ಲೇ ಮನ್ಯಾಗ ರೆಕಾರ್ಡಿಂಗ್ ಮಾಡಿ ಇಲ್ಲೇ ಕುಂತ ಹಾಡಿ ಬಿಟ್ಟೇವಿ. ರೈತರು ಭಾಳ ನೋಡತ್ತಾರ್ರಿ, ಭಾಳ ಒಳ್ಳೆ ಕಮೆಂಟ್ಗಳು ಬರತ್ತವ. ಎಲ್ಲಾ ರೈತರಿಗೂ ಇದರಿಂದ ಒಂದ್ ಸ್ವಲ್ಪ ಅನುಕೂಲ ಆಗೈತಿ ಅಂತೇಳಿ ನಮ್ಗೆ ಮನಸ್ಸಿಗೆ ತೃಪ್ತಿ ಐತಿ. ನಮ್ಮಿಂದ ಒಂದು ಸಮಾಜ, ನಾವು ಕಲಾವಿದರು ಅಂತಂದ್ರೆ ಸಮಾಜ ಸುಧಾರಣೆ ಆಗುವಂಥದ್ದು ಒಂದು ಕೆಲಸ ನಾವು ಮಾಡ್ಬೇಕು.
ನಮ್ಮಲ್ಲಿರುವ ಕಲಾ ಮಾಧ್ಯಮಗಳು ರೈತ ಸಮೂಹಕ್ಕೆ ಸಮಸ್ಯೆಯಾದಾಗ ಈ ರೀತಿ ಎಲ್ಲರಿಗೂ ತಲುಪಿಸುವ ಕೆಲಸ ಮಾಡಿದ್ದಾರೆ. ಸದ್ಯ ರೈತ ಸಮೂಹ ಒಂದು ವೇಳೆ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗದಿದ್ರೆ ಚಾಲೆಂಜಿಂಗ್ ಸ್ಟಾರ್ಗೆ ಉಳಿದಿರೋದು ರೆಗ್ಯುಲರ್ ಬೇಲ್. ಅಕಸ್ಮಾತ್ ಹೈಕೋರ್ಟ್ನಲ್ಲೂ ರೆಗ್ಯುಲರ್ ಬೇಲ್ ಸಿಗದೇ ಇದ್ರೆ ಡಿ ಬಾಸ್ ಸುಪ್ರೀಂ ಕೋರ್ಟ್ ಕದ ತಟ್ಟಬೇಕಷ್ಟೇ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಯಾವುದಾದರೂ ಒಂದು ವಿವಾದ ಸದ್ದು ಮಾಡಿದಾಗ ಅದನ್ನ ಆಧರಿಸಿ ಸಿನಿಮಾ ಅಥವಾ ಹಾಡೊಂದು ಬರೋದು ಸಾಮಾನ್ಯ. ರಾಜ್ಯದಲ್ಲಿ ಈಗ ಸದ್ದು ಮಾಡಿರೋ ವಕ್ಫ್ ವಿವಾದವು ಹಾಡಾಗಿ ಬಂದಿದೆ. ಹಿಂದೂಸ್ತಾನದಾಗ ಹಿಂಗ ನಡೆದೈತಿ, ನಮ್ಮ ಆಸ್ತಿ ವಕ್ಫಾಸ್ತಿ ಆಗಾಕತ್ತೈತಿ, ಜಮೀರಮ್ಮದ ಅಂತ ಈಗೇನಾಗೈತಿ, ನೋಟಿಸು ಕೊಡುದು ಬಂದ್ ಮಾಡತೇವಿ ಅಂತೈತಿ. ಹೀಗೆ ಹಾರ್ಮೋನಿಯಂ ಇಟ್ಟುಕೊಂಡು ಜಮೀನಲ್ಲಿ ಬೆಳೆಯ ಮಧ್ಯೆ ಕುಳಿತು ಹಾಡು ಬರೆಯುತ್ತಾ ಅದಕ್ಕೆ ರಾಗ ಸಂಯೋಜನೆ ಮಾಡುತ್ತಾ ಸಹ ಕಲಾವಿದರೊಂದಿಗೆ ರಿಹರ್ಸಲ್ ಮಾಡುತ್ತಿರುವ ಇವರು ರಮೇಶ್ ಕುರುಬಗಟ್ಟಿ, ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮದವರು. 100 ವರ್ಷದಿಂದ ಇದ್ದ ನಮ್ಮ ಆಸ್ತಿ ಈಗದರಾಗ ವಕ್ಫಂತ ಬಂದ ಕುಂತೈತಿ, ಏನು ಇಲ್ಲ ಅವರ ಹತ್ರ ದಾಖಲಾತಿ, ಉತ್ತರದಾಗ ವಕ್ಫಂತ ಹೆಂಗ ಬಂದ ಸೇರೈತಿ, ಮಠ ಮಂದಿರ ಆಸ್ತಿಯಾಗು ಹಿಂಗ ಆಗೈತಿ, ಸಾಧು ಸಂತರಿಗೆ ಗುಂಗ ಹಿಡದೈತಿ. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ ಹಾಡಿನ ಮೂಲಕ ಪ್ರಸಿದ್ಧಿಯಾಗಿರುವ ರಮೇಶ್ ಕುರುಬಗಟ್ಟಿ ಇದೀಗ ವಕ್ಫ್ ವಿವಾದದ ಬಗ್ಗೆ ಹಾಡು ಮಾಡಿದ್ದಾರೆ. ವಕ್ಫ್ ಗದ್ದಲ ಬಗ್ಗೆ ಭಜನಾ ಪದ ಬರೆದು ತಮ್ಮೂರಿನ ಸದ್ಗುರು ಶಿವಾನಂದ ಭಜನಾ ಮಂಡಳಿಯ ಕಲಾವಿದರೊಂದಿಗೆ ಸೇರಿ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟಿದ್ದಾರೆ. ನೋಡ್ರಿ, ವಕ್ಫ್ ಆಸ್ತಿದು ಒಂದು ಗಾದೆ ಐತಲ್ರಿ, ರೈತರ ಮನೆಗೆ ನೋಟಿಸ್ ಬರಾಕತ್ತು, ರೈತರು ಅದ್ರ ಬಗ್ಗೆ ಭಾಳ ಅಲ್ಲಿ ಸ್ಟ್ರೈಕ್ ಮಾಡಕತ್ತು. ಆಗ ನಾವು ಟೀಮ್ನವ್ರು ಕೂಡ ಮಾತಾಡ್ಕೊಂಡು ಕಾಸಿ ಮಾಡಿದ್ವಿ. ವಕ್ಫ್ ಆಸ್ತಿ ಬಗ್ಗೆ ಒಂದು ಜನರಿಗೆ ಒಳ್ಳೆ ಅದ್ರ ಬಗ್ಗೆ ತಿಳುವಳಿಕೆ ಬರುವಂಥದ್ದು ಒಂದು ಒಳ್ಳೆ ಸಾಂಗ್ ಮಾಡಿ ಹಾಡು ಅಂತೇಳಿ ನಾವು ಮಾತಾಡ್ಕೊಂಡು ಒಂದು ಸಾಂಗ್ ಮಾಡಿ ಹಾಡೀವಿ. ವಕ್ಫ್ಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಬಂದ ಎಲ್ಲಾ ಸುದ್ದಿಗಳನ್ನ ಸಮಗ್ರವಾಗಿ ನೋಡಿದ ರಮೇಶ್ ತಾವೇ ಖುದ್ದು ಈ ಭಜನಾ ಪದ ಬರೆದಿದ್ದಾರೆ. ಹಾಡಿನಲ್ಲಿ ವಕ್ಫ್ ಸಂಬಂಧಿಸಿದಂತೆ ಆಗಿರುವ ಬೆಳವಣಿಗೆಗಳೆಲ್ಲವೂ ಇವೆ. ಜಮೀರ್ ಅಹಮದ್ ವಿರುದ್ಧವೂ ಹಾಡಿನ ಮೂಲಕ ಚಾಟಿ ಬೀಸಿದ್ದಾರೆ. ಇದು ಭಜನಾ ರೈತರ ಭಜನಾ ಕೇಳೋದ್ರಿಂದ ಇದು ನಾವು ಸ್ಟುಡಿಯೋದಾಕದು ಹೋಗಿ ಮಾಡಿಲ್ರಿ, ಇಲ್ಲೇ ಮನ್ಯಾಗ ರೆಕಾರ್ಡಿಂಗ್ ಮಾಡಿ ಇಲ್ಲೇ ಕುಂತ ಹಾಡಿ ಬಿಟ್ಟೇವಿ. ರೈತರು ಭಾಳ ನೋಡತ್ತಾರ, ಭಾಳ ಒಳ್ಳೆ ಕಮೆಂಟ್ಗಳು ಬರತ್ತವ. ಎಲ್ಲಾ ರೈತರಿಗೂ ಇದರಿಂದ ಒಂದ್ ಸ್ವಲ್ಪ ಅನುಕೂಲ ಆಗೈತಿ ಅಂತೇಳಿ ನಮ್ಗ ಮನಸ್ಸಿಗೆ ತೃಪ್ತಿ ಐತಿ. ನಮ್ಮಿಂದ ಒಂದು ಸಮಾಜ, ನಾವು ಕಲಾವಿದ್ರ ಅಂತಂದ್ರ ಸಮಾಜ ಸುಧಾರಣೆ ಆಗುವಂತದ್ ಒಂದು ಕೆಲಸ ನಾವು ಮಾಡ್ಬೇಕ. ನಮ್ಮಲ್ಲಿರುವ ಕಲಾ ಮಾಧ್ಯಮಗಳು ರೈತ ಸಮೂಹಕ್ಕೆ ಸಮಸ್ಯೆಯಾದಾಗ ಈ ರೀತಿ ಎಲ್ಲರಿಗೂ ತಲುಪಿಸುವ ಕೆಲಸ ಮಾಡಿದ್ದಾರೆ. ಸದ್ಯ ರೈತ ಸಮೂಹ